ನಮಸ್ಕಾರ ವೀಕ್ಷಕರೇ. ಇವತ್ತಿನ ಮಾಹಿತಿ ಬಂದು ಬುದ್ಧಿಶಕ್ತಿ. ಮನುಷ್ಯನಿಗೆ ಬುದ್ಧಿಶಕ್ತಿ ಅನ್ನೋದು ಬಹಳ ಮುಖ್ಯವಾದದ್ದು. ಇದು ಸೈಕಾಲಜಿಯ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಭಾಗವಾಗಿರುತ್ತೆ. ಈ ಬುದ್ಧಿಶಕ್ತಿ ಅಂದರೆ 1995ರಲ್ಲಿ ಫ್ರಾನ್ಸ್ ದೇಶದ ಆಲ್ಫ್ರೆಡ್ ಬೀನೆ ಮತ್ತು ಸೈಮನ್ ಅವರು ಏನು ಮಾಡ್ತಾರೆ, ಬುದ್ಧಿಶಕ್ತಿಯನ್ನು ನಿರೂಪಿಸ್ತಾರೆ. ಅದಕ್ಕಾಗಿ ಬುದ್ಧಿಶಕ್ತಿಯ ಪರೀಕ್ಷೆಗಳ ಪಿತಾಮಹ ಅಂಥೇಳಿ ಆಲ್ಫ್ರೆಡ್ ಬೀನೆ ಅವರನ್ನು ಕರೆಯಲಾಗುತ್ತೆ. ಭಾರತದಲ್ಲಿ ಬುದ್ಧಿಶಕ್ತಿಯನ್ನು ರೂಪಿಸಿದವರು ರೈಸ್, ಹಾಗೆ ಅಮೇರಿಕಾದಲ್ಲಿ ಬುದ್ಧಿಶಕ್ತಿಯನ್ನು ರೂಪಿಸಿದವರು ಟರ್ಮನ್. ಆಲ್ಫ್ರೆಡ್ ಬೀನೆಯವರ ಬುದ್ಧಿಶಕ್ತಿ ಪರೀಕ್ಷೆಯನ್ನು ನಾವು ಸ್ಟ್ಯಾನ್ಫರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಕೂಡ ಕರೆಯಲಾಗುತ್ತೆ. ಆಮೇಲೆ ಐಕ್ಯೂ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಸ್ಟರ್ನ್. ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಆಲ್ಫ್ರೆಡ್ ಬೀನೆ. ವೀಕ್ಷಕರೇ, ಇವತ್ತಿನ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.